ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾವು ಕೆಲವು ಡೇಟಾವನ್ನು ನಮ್ಮ ಶರ್ಟ್ಸ್ ಟೇಬಲಿಗೆ ಹಾಕ್ತಾ ಇದ್ದೇವೆ. ಸೊ ನಾವು ನಮ್ಮ ಸ್ಟಾರ್ಟಪ್ಪಲ್ಲಿ ಪುನಃ ರೀಇಟ್ರೇಟ್ ಮಾಡುತ್ತಿದ್ದರೆ ವಿ ಹ್ಯಾವ್ ಆಲ್ರೆಡಿ ಡಿಸೈನ್ಡ್ ಅ ಡೇಟಾಬೇಸಲ್ಲಿ ಶರ್ಟ್ಸ್ ಎಂಬ ಒಂದು ಟೇಬಲ್ ಕ್ರಿಯೇಟ್ ಮಾಡಿದ್ವಿ. ಆ ಶರ್ಟ್ಸ್ ಎಂಬ ಟೇಬಲಲ್ಲಿ ಯಾವ ಟೈಪ್ ಇದು ಡೇಟಾ ಬೇಕು ಅಂತ ನಾವು ಡಿಕ್ಲೇರ್ ಮಾಡಿದ್ವಿ, ಒಂದು ಶರ್ಟ್ ಟೈಪ್ ಮತ್ತು ಕ್ವಾಂಟಿಟಿ. ಸೊ ಈಗ ನಮಗೆ ರಿಯಲ್ ಆಗಿ ಡೇಟಾವನ್ನು ಡೇಟಾಬೇಸಿಗೆ ಒಳಗೆ ಹಾಕಬೇಕು ಅಥವಾ ಆ ಟೇಬಲ್ನ ಒಳಗೆ ಹಾಕಬೇಕು. ಈ ಶರ್ಟ್ಸನ್ನು ನಮಗೆ ಯಾವುದೆಲ್ಲ ಶರ್ಟ್ಸ್ ಈಗ ಬಂದಿದೆ ಆ ಶರ್ಟ್ಸನ್ನು ಈ ಶರ್ಟ್ಸ್ ಎಂಬ ಟೇಬಲ್ ಒಳಗೆ ಹಾಕಬೇಕು. ಸೊ ಆ ಕ್ವೆರಿಯನ್ನು ನಾವು ಹೇಗೆ ಬರಿಬಹುದು ಅಥವಾ SQL ಸ್ಟೇಟ್ಮೆಂಟನ್ನು ಹೇಗೆ ನಾವು ಬರಿಬಹುದು ಎಂಬುದಾಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇದನ್ನು ಕ್ಲಿಯರ್ ಮಾಡಿಬಿಡ್ತೇನೆ. ಜಸ್ಟ್ ಟು ಕ್ಲಿಯರ್ ಇಟ್ ಆಫ್. ಸೊ ಇದನ್ನು ಕ್ಲಿಯರ್ ಮಾಡಿಬಿಡ್ತೇನೆ. ಸೊ ನಮಗೆ ಗೊತ್ತಿದೆ ಡೇಟಾಬೇಸಲ್ಲಿ ಈಗ ಒಂದು ಟೇಬಲ್ ಇದೆ ಶರ್ಟ್ಸ್. ಆ ಟೇಬಲ್ ಒಳಗೆ ನಮಗೆ ಎರಡು ವ್ಯಾಲ್ಯೂವನ್ನು ಹಾಕಬೇಕಿದೆ. ಸೊ ಇನ್ಸರ್ಟ್ ಮಾಡೋದಕ್ಕೆ ಈಗ ನಾವು ನಮಗೆ ಹೋಲ್ಸೇಲ್ ಆಗಿ ಬಂದ ಡೇಟಾವನ್ನು ಅಥವಾ ಶರ್ಟ್ಸನ್ನು ನಾವೀಗ ಈ ಟೇಬಲ್ ಒಳಗೆ ಹಾಕಬೇಕು. ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ ಡೇಟಾ ಬಂದಿದೆ ಅಂತ ತಿಳ್ಕೊಳ್ಳಿ. ಪ್ಯಾಂಟ್ 1 ಇಲ್ಲಿ ಅದರ ಅಮೌಂಟ್ ಎಷ್ಟು ಕ್ವಾಂಟಿಟಿ ಬಂದಿದೆ. ಫಾರ್ ಎಕ್ಸಾಂಪಲ್ 15 ಸೆಟ್ಸ್ ಅದರ ಬಂದಿದೆ. ಪ್ಯಾಂಟ್ 2 30 ಸೆಟ್ಸ್. ಸೊ ಹೀಗೆ ನಮಗೆ ಡೇಟಾವನ್ನು ಸ್ಟೋರ್ ಮಾಡಬೇಕು. ಇದು ದ ಪ್ಯಾಂಟ್ ಟೈಪ್ ಆರ್ ದ ಶರ್ಟ್ ಟೈಪ್. ನಾವಿಲ್ಲಿ ಪ್ಯಾಂಟ್ ಅಂತ ಬರ್ದೇನೆ. ಸೊ ಸಾರಿ ಫಾರ್ ದಟ್, ದಿಸ್ ಶುಡ್ ಬಿ ಶರ್ಟ್. ಅದರ ಎಷ್ಟು ಟೈಪ್ ಬಂದಿದೆ, ಕ್ವಾಂಟಿಟಿ ಎಷ್ಟು ಬಂದಿದೆ. ಫಾರ್ ಎಕ್ಸಾಂಪಲ್ ಶರ್ಟ್ ಟೈಪ್ 2 ಹೌ ಮಚ್ ಕ್ವಾಂಟಿಟಿ. ಸೊ ಹೀಗೆ ನಾವು ನಮ್ಮ ಟೇಬಲ್ ಅಲ್ಲಿ ಸ್ಟೋರ್ ಮಾಡಬೇಕಾಗಿದೆ ಈಗ ಡೇಟಾವನ್ನು. ಸೊ ಎಕ್ಸಾಕ್ಟ್ಲಿ ನಮಗೆ ಹೇಗೆ ನಮ್ಮ ಟೇಬಲ್ ಅಲ್ಲಿ ಡೇಟಾ ಸ್ಟೋರ್ ಮಾಡಬಹುದು ಎಂಬುದಾಗಿ ನೋಡೋಣ. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಅ SQL ಕಮಾಂಡ್ ಕಾಲ್ಡ್ ಆಸ್ ಇನ್ಸರ್ಟ್ ಎಂಬ ಒಂದು ಕಮಾಂಡ್ ಇದೆ. ಸೊ ಇನ್ಸರ್ಟ್ ಎಂಬ ಕಮಾಂಡ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನಾವು ಯಾವ ಡೇಟಾವನ್ನು ಪಾಸ್ ಮಾಡ್ತೇವೆ ಆ ಡೇಟಾವನ್ನು ನಿಮ್ಮ ಪರ್ಟಿಕ್ಯುಲರ್ ಟೇಬಲ್ ಒಳಗೆ ತಗೊಂಡೋಗಿ ಹಾಕ್ತದೆ. ಫಾರ್ ಎಕ್ಸಾಂಪಲ್ ಇನ್ಸರ್ಟ್ ಇಂಟು ಟೇಬಲ್ ನೇಮ್, ಇನ್ಸರ್ಟ್ ಇಂಟು ಟೇಬಲ್ ಅಂಡರ್ಸ್ಕೋರ್ ನೇಮ್, ನಮ್ಮ ಟೇಬಲ್ ನೇಮ್. ಓಕೆ, ಅದರೊಳಗೆ ಇರುವಂತಹ ಕಾಲಮ್ ನೇಮ್ಸ್, ಕಾಲ್ 1 ಕಾಲಮ್ ನೇಮ್ಸ್, ಎಷ್ಟು ಕಾಲಮ್ಸ್ ಇದೆ ಅಷ್ಟು ಕಾಲಮ್ಸ್. ಓಕೆ, ಅದಾದ ನಂತರ ವ್ಯಾಲ್ಯೂಸ್, ಎಕ್ಸಾಕ್ಟ್ಲಿ ಯಾವ ವ್ಯಾಲ್ಯೂಸ್ ಅನ್ನು ಹಾಕ್ತಿದ್ದೀರಿ ಎಂಬುದಾಗಿ. ಸೊ ವ್ಯಾಲ್ಯೂ 1 ವ್ಯಾಲ್ಯೂ 2. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ವಾಟ್ ಐ ಆಮ್ ಡೂಯಿಂಗ್ ಹಿಯರ್ ಇಸ್ ಇನ್ಸರ್ಟ್ ಇಂಟು ಟೇಬಲ್ ನೇಮ್. ಈ ಟೇಬಲಿಗೆ ಇನ್ಸರ್ಟ್ ಮಾಡಬೇಕಾಗಿದ್ದದ್ದು ನಾನು ಈ ಎರಡು ಕಾಲಮ್ಸಿಗೆ ಈ ಎರಡು ವ್ಯಾಲ್ಯೂವನ್ನು ಹಾಕಬೇಕು. ಈ ಟೇಬಲ್ ಅಲ್ಲಿ ಇರುವಂತಹ ಈ ಎರಡು ಕಾಲಮ್ಸ್ಗೆ, ಈ ಕಾಲಮ್ಸ್ ಎಷ್ಟೇ ಇರಬಹುದು, 50 ಕಾಲಮ್ಸ್ ಇರಬಹುದು, ಅಷ್ಟು 50 ಕಾಲಮ್ಸ್ಗೆ ನಾನು 50 ಡೇಟಾವನ್ನು ಹಾಕ್ತಾ ಇದ್ದೇನೆ. ಈ ಡೇಟಾ ವ್ಯಾಲ್ಯೂಸ್ ಒಳಗೆ ಇರುವಂತಹ ಡೇಟಾವನ್ನು ನಾವು ಈ ಪರ್ಟಿಕ್ಯುಲರ್ ಕಾಲಮ್ಸ್ಗೆ ಹಾಕಬೇಕು. ಸೊ ದಟ್ ಈಸ್ ಹೌ ಇನ್ಸರ್ಟ್ ಕ್ವೆರಿ ವರ್ಕ್ಸ್. ಈಗ ನಮ್ಮ ಇನ್ಸ್ಟೆನ್ಸ್ ಅಲ್ಲಿ ಈ ಟೇಬಲ್ ಅಲ್ಲಿ ಶರ್ಟ್ಸ್ ಎಂಬ ಟೇಬಲ್ ಅಲ್ಲಿ ಶರ್ಟ್ ಟೈಪ್ ಮತ್ತು ಕ್ವಾಂಟಿಟಿ ಇದೆ. ಸೊ ಈ ಶರ್ಟ್ ಟೈಪಿಗೆ ನಾವು ವ್ಯಾಲ್ಯೂಸ್ ಅಲ್ಲಿ ಬರುವಂತಹ ಫಸ್ಟ್ ವ್ಯಾಲ್ಯೂ ಹಾಕುವುದು, ಈ ಸೆಕೆಂಡ್ ಕ್ವಾಂಟಿಟಿಗೆ ವ್ಯಾಲ್ಯೂಸ್ ಅಲ್ಲಿ ಹೋಗುವಂತಹ ಸೆಕೆಂಡ್ ವ್ಯಾಲ್ಯೂ ಅನ್ನು ಹಾಕುವಂಥದ್ದು. ಓಕೆ, ಸೊ ಹೀಗೆ ಮಾಡಿದ್ರೆ ಡೇಟಾ ಹೇಗೆ ಇನ್ಸರ್ಟ್ ಆಗ್ತದೆ ಎಂಬುದಾಗಿ ನಾವು ನೋಡೋಣ. ಸೊ ಫಾರ್ ದ್ಯಾಟ್ ವಿ ನೀಡ್ ಟು ಟೈಪ್ ಫಸ್ಟ್ ಇದನ್ನು ಡಿಫಾಲ್ಟ್ ಮಾಡಿರಬೇಕು, ವಿಚ್ ಈಸ್ ಡಿಫಾಲ್ಟ್ ಬೈ ದ ವೇ. ಸೊ ಈಗ ಕ್ವೆರೀಸ್ ಅನ್ನು ಇನ್ಸರ್ಟ್ ಮಾಡ್ಬೋದು. ಇನ್ಸರ್ಟ್ ಇಂಟು ದ ಟೇಬಲ್ ನೇಮ್ ವಿಚ್ ಈಸ್ ಶರ್ಟ್ಸ್ ಎಂಬ ಟೇಬಲ್ ನೇಮ್ ನಮ್ದು. ಓಕೆ, ಅದರೊಳಗೆ ಶರ್ಟ್ ಟೈಪ್, ರೈಟ್, ವಿ ಹ್ಯಾವ್ ಶರ್ಟ್ ಟೈಪ್, isn't it? ಹೌದು, ಶರ್ಟ್ ಅಂಡರ್ಸ್ಕೋರ್ ಟೈಪ್, ಕಾಮ ಕ್ವಾಂಟಿಟಿ ವ್ಯಾಲ್ಯೂ. ಸೊ ವಿ ಆರ್ ಪಾಸಿಂಗ್ ದ ವ್ಯಾಲ್ಯೂ ಇಲ್ಲಿ ಫಾರ್ಮಲ್ ಶರ್ಟ್ ಹಾಗೂ ಎರಡನೇ ವ್ಯಾಲ್ಯೂ ಪಾಸಿಂಗ್ ಇನ್ 12 ಇಂಟಿಜರ್ ಆದ ಕಾರಣ ಸ್ಟ್ರಿಂಗ್ ತರ ಪಾಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಏನಾಗ್ತಿದೆ ನೋಡಿ, ಇನ್ಸರ್ಟ್ ಇಂಟು ಶರ್ಟ್ಸ್ ಎಂಬ ಟೇಬಲ್ ಇದು ಈ ಎರಡು ವ್ಯಾಲ್ಯೂಗೆ, ಶರ್ಟ್ಸ್ ಇದು ಈ ಎರಡು ಕಾಲಮ್ ನೇಮಿಗೆ ನಾವು ಈ ಎರಡು ವ್ಯಾಲ್ಯೂ ಅನ್ನು ಹಾಕ್ತೇವೆ. ಸೊ ಇಫ್ ಐ ಗಿವ್ ಕನೆಕ್ಟ್ ನೋಡಿ, 1 rows affected ಅಂತ ಬಂತು. ಸೊ ಇನ್ಸರ್ಟ್ ಇಂಟು ಶರ್ಟ್ಸ್
ಈಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶರ್ಟ್ ಟೈಪ್ಗೆ ಈ ಫಾರ್ಮಲ್ ಶರ್ಟ್ ಎಂಬ ವ್ಯಾಲ್ಯೂ ಹೋಗುತ್ತೆ, ಕ್ವಾಂಟಿಟಿಗೆ ಈ 12 ಎಂಬ ವ್ಯಾಲ್ಯೂ ಹೋಗುತ್ತೆ. ಓಕೆ, ನೀವು ಇಲ್ಲಿದು ಈ ಕಡೆ ಕ್ವಾಂಟಿಟಿ ಬರೆದು ಈ ಕಡೆ ಶರ್ಟ್ ಟೈಪ್ ಬರೆದ್ರೆ ಅದು ರಾಂಗ್ ಆಗುತ್ತೆ. ಯಾಕೆ? ಬಿಕಾಸ್ ಕ್ವಾಂಟಿಟಿ ಈಸ್ ಅ ನಂಬರ್ ಫಸ್ಟ್ ಅಲ್ಲಿ ಬರುವುದಿಲ್ಲ. ಸೊ ನಾವು ಡೇಟಾ ಟೈಪ್ ಅನ್ನು ಸೆಟ್ ಮಾಡಿದ ಕಾರಣ ನೋಡಿ, ಇಲ್ಲಿ ಶರ್ಟ್ ಟೈಪ್ varchar ಇದ್ದ ಕಾರಣ ಈ ಶರ್ಟ್ ಟೈಪ್ಗೆ ನಾವು ಏನು ವ್ಯಾಲ್ಯೂ ಕೊಡ್ತೇವೆ ಅದು ಸ್ಟ್ರಿಂಗ್ ಆಗಿಯೇ ಇರಬೇಕು ಅಥವಾ ಕ್ಯಾರೆಕ್ಟರ್ ಆಗಿಯೇ ಇರಬೇಕು, ಕ್ವಾಂಟಿಟಿ ಇಂಟೀಜರ್ ಆಗಿಯೇ ಇರಬೇಕು. ಸೊ ನೀವು ಇದನ್ನು ರೀಅರೇಂಜ್ ಮಾಡಿದ್ರೆ ಕ್ವಾಂಟಿಟಿಯನ್ನು ಫಸ್ಟ್ ಬರೆದ್ರೆ ಈ 12 ಅನ್ನು ನೀವು ಇಲ್ಲಿ ಫಸ್ಟ್ ಬರಿಬೇಕಾಗುತ್ತೆ, ಫಾರ್ಮಲ್ ಶರ್ಟ್ ಅನ್ನು ಸೆಕೆಂಡ್ ಬರಿಬೇಕಾಗುತ್ತೆ. ಹಾಗಾದ್ರೆ ಎರಡೂ ಸ್ಟ್ರಿಂಗ್ ಆಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಕ್ವಾಂಟಿಟಿ ಕೂಡ varchar ಆಗಿದ್ರೆ ನೀವು ಏನು ವ್ಯಾಲ್ಯೂ ಪಾಸ್ ಮಾಡ್ತೀರಿ ಶರ್ಟ್ ಟೈಪಿಗೆ ಫಾರ್ಮಲ್ ಶರ್ಟ್ ಹೋಗುತ್ತೆ, ಕ್ವಾಂಟಿಟಿಗೆ 12 ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಕ್ವಾಂಟಿಟಿ ಕೂಡ ಸ್ಟ್ರಿಂಗ್ ಆಗಿ ಫಸ್ಟ್ ಅಲ್ಲಿ ಹಾಕ್ತಿದ್ರೆ ಕ್ವಾಂಟಿಟಿ ಈಸ್ ಈಕ್ವಲ್ ಟು ಫಾರ್ಮಲ್ ಶರ್ಟ್ ಹೋಗುತ್ತೆ, ನಿಮ್ಮ ಶರ್ಟ್ ಟೈಪ್ ಈಸ್ ಈಕ್ವಲ್ ಟು 12 ಅಂತ ಹೋಗುತ್ತೆ. ಸೊ ವಿಚ್ ವಿಲ್ ನಾಟ್ ಮೇಕ್ ಸೆನ್ಸ್. ಸೊ ಈ ಇನ್ಸ್ಟೆನ್ಸ್ ಅಲ್ಲಿ ಹೇಗೂ ಇಶ್ಯೂ ಕೊಡುತ್ತೆ, ಯಾಕಂತ ಹೇಳಿದ್ರೆ ವಿ ಹ್ಯಾವ್ ಡಿಫ್ರೆಂಟ್ ಡೇಟಾ ಟೈಪ್. ಫಾರ್ ಎಕ್ಸಾಂಪಲ್ ಅದು ಸೇಮ್ ಡೇಟಾ ಟೈಪ್ ಆಗಿದ್ದಿದ್ರೆ ಇಶ್ಯೂ ಕೊಡಲ್ಲ, ಎರರ್ ಕೊಡಲ್ಲ ನಿಮಗೆ. ಆದ್ರೆ ಈ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಇಲ್ಲಿ ಸ್ಟೋರ್ ಆಗುತ್ತೆ, ಈ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಇಲ್ಲಿ ಸ್ಟೋರ್ ಆಗುತ್ತೆ. ಸೊ ಆರ್ಡರ್ ಆಫ್ ಅರೇಂಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಹೇಗೆ ಆರ್ಡರ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಆಗುತ್ತೆ ನೀವು ವ್ಯಾಲ್ಯೂವನ್ನು ಪಾಸ್ ಮಾಡುವಾಗ. ಸೊ ಈಗ ನಾವು ಡೇಟಾವನ್ನು ಹಾಕಿ ಆಯಿತು, ನಮ್ಗೆ ಇನ್ನೂ ಗೊತ್ತಿಲ್ಲ ನಾವು ಡೇಟಾವನ್ನು ಹೇಗೆ ಡೇಟಾಬೇಸ್ ಇಂದ ಅಥವಾ ಟೇಬಲ್ ಇಂದ ರಿಟ್ರೀವ್ ಮಾಡ್ಬೋದು ಅಂತ ಇನ್ನೂ ನಮ್ಗೆ ಗೊತ್ತಿಲ್ಲ. ಸೊ ವಿ ಹ್ಯಾವ್ ಇನ್ಸರ್ಟೆಡ್, ಆದರೆ ಇನ್ಸರ್ಟ್ ಆಗಿದೆ ಅಂತ ಮೆಸೇಜ್ ಬಂದಿದೆ, ಒಂದು ರೋ ಎಫೆಕ್ಟ್ ಆಗಿದೆ, ಈ ಡೇಟಾ ಇನ್ಸರ್ಟ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಆದರೆ ಇನ್ಸರ್ಟ್ ಆದ ಡೇಟಾವನ್ನು ನಾವು ಇನ್ನೂ ಹೇಗೆ ಆಕ್ಸೆಸ್ ಮಾಡಬಹುದು, ಡೇಟಾಬೇಸಲ್ಲಿ ಇರುವ ಡೇಟಾವನ್ನು ಹೇಗೆ ನೋಡುದು ಅಂತ ಇನ್ನೂ ನಾವು ಕಲೀಲಿಲ್ಲ. ಸೊ ಆ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಅನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಜಸ್ಟ್ ಇನ್ಸರ್ಟೆಡ್ ದ ಡೇಟಾ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಆಕ್ಸೆಸ್ ಮಾಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್.